ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ನಾಡಿದ್ದು 22ನೇ ತಾರೀಕು ಅಯೋಧ್ಯೆಯ ಹೊಸ ರಾಮ ಮಂದಿರದಲ್ಲಿ ನೂತನ ಬಾಲರಾಮನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದೆಡೆ ಸಿದ್ಧತೆಗಳು ನಡೀತಾ ಇದೆ, ಮತ್ತೊಂದೆಡೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ತನ್ನ ನಿಲುವೇನು ಅನ್ನೋದನ್ನು ಮೊನ್ನೆ ಬುಧವಾರ ಸ್ಪಷ್ಟಪಡಿಸಿತ್ತು. ನಮಗೆ ಆಹ್ವಾನ ಬಂದಿದೆ, ಆದರೆ ನಾವು ಹೋಗೋದಿಲ್ಲ ಅನ್ನೋ ರೀಸನನ್ನು ಕೊಟ್ಟಿತ್ತು. ಯಾಕೆ ಅನ್ನೋ ಪ್ರಶ್ನೆಗೂ ಕೂಡ ಅವರು ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದರು. ಹೋದರೆ ನಮ್ಮ ಜಾತ್ಯತೀತ ತತ್ವಗಳಿಗೆ ಧಕ್ಕೆಯಾಗತ್ತೆ ಅನ್ನೋದು ಒಂದು. ಎರಡನೆಯದ್ದು, ಅಲ್ಲಿ ನಡೀತಾ ಇರೋದು ಪೊಲಿಟಿಕಲ್ ಪ್ರೋಗ್ರಾಮು, ಆ ಕಾರಣಕ್ಕಾಗಿ ನಾವು ಹೋಗೋದಿಲ್ಲ ಅಂತ ಮೂವರು ಕೂಡ ಕಾಂಗ್ರೆಸ್ನ ಮೂವರು ನಾಯಕರಿಗೆ ಆಹ್ವಾನ ಇತ್ತು. ಒಬ್ಬರು ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ. ಮೂವರು ಕೂಡ ಹೋಗೋದಿಲ್ಲ ಅನ್ನೋದು ಖಚಿತ ಆಗಿದೆ. ಇದಾದ ಬೆನ್ನಿಗೆ ರಾಜ್ಯದ ಕಾಂಗ್ರೆಸ್ ನಾಯಕರ ನಿಲುವು ಮತ್ತು ನಿರ್ಧಾರಗಳು ಕೂಡ ಅದೇ ಆಗಿತ್ತು. ಆದರೆ ನಿನ್ನೆಯಿಂದ ಆ ನಿರ್ಧಾರಗಳು ಬದಲಾಗ್ತಾ ಇದೆ. ಬದಲಾಗಿ ರಾಮ ಮಂದಿರ ಮತ್ತು ರಾಮ ಈ ಎರಡು ವಿಚಾರದಲ್ಲೂ ಕೂಡ ಸಾಫ್ಟ್ ಕಾರ್ನರ್ ಕಾಣಿಸ್ತಾ ಇದೆ, ಅಥವಾ ಮೃದು ಧೋರಣೆ ಕಾಣಿಸ್ತಾ ಇರೋದು ಕಾಂಗ್ರೆಸ್ ನಾಯಕರದು. ಎಲ್ಲಿವರೆಗೆ ಅಂತಂದರೆ, ರಾಮ ಮಂದಿರಕ್ಕೆ ನಾವು ಹೋಗ್ತೀವಿ, ನಾವು ರಾಮನ ಭಕ್ತರೇ, ನಾವು ಕೂಡ ರಾಮನ ಭಕ್ತರು ಮತ್ತು ನಾಡಿದ್ದು ಪೂಜೆಯನ್ನು ಕೂಡ ಮಾಡ್ತೀವಿ ಅನ್ನೋ ಧಾಟಿಯಲ್ಲೂ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಶ್ನೆ ಇರೋದು, ಏಕಾಏಕಿ ಕಾಂಗ್ರೆಸ್ನ ನಿಲುವಿನಲ್ಲಿ ಬದಲಾವಣೆಯಾಗೋದಕ್ಕೆ ಏನು ಕಾರಣ? ಬಹಳ ಇಂಟ್ರೆಸ್ಟಿಂಗ್ ಡೀಟೇಲ್ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಮ ಮಂದಿರದ ವಿಚಾರದಲ್ಲಿ ಕೆಲ ಕಾಂಗ್ರೆಸ್ನ ನಾಯಕರು ದಿಢೀರಂತ ಯೂಟರ್ನ್ ಹೊಡೆದಿದ್ದಾರೆ. ಹಿಂದೆ ಅವರು ಪ್ರತಿಪಾದಿಸಿದಂಥ ಸಿದ್ಧಾಂತಕ್ಕೂ ಈಗಿನ ಸಿದ್ಧಾಂತಕ್ಕೂ ಬದಲಾವಣೆಗಳಿದ್ದಾವೆ. 22ರಂದು ಹೋಗಲ್ಲ, ಆದರೆ ಮುಂದೆ ಹೋಗ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಜನವರಿ 22ರಂದು ರಾಮ ಮಂದಿರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪೂಜೆ ಕೂಡ ಮಾಡ್ತಾರಂತೆ. ಆಹ್ವಾನ ತಿರಸ್ಕರಿಸಿದ ಕಾಂಗ್ರೆಸ್ಸು ಈಗ ಶ್ರೀರಾಮನ ಗುಣಗಾನವನ್ನ ಕೂಡ ಮಾಡ್ತಾ ಇದೆ. ಮೊನ್ನೆ ಕಾಂಗ್ರೆಸ್ನ ನಾಯಕರೇ ಹೇಳಿದ್ರು, ಅಯೋಧ್ಯೆಯಲ್ಲಿರೋದು ಬಿಜೆಪಿಯ ರಾಮ ಅಂತ ಹೇಳಿದ್ರು. ಆಂಜನೇಯ ಅವರು ಹೇಳಿದ್ದು ನಿಮಗೆ ನೆನಪಿದೆ. ಈಗ ನೋಡಿದ್ರೆ ನಾವು ಹೋಗ್ತೀವ್ರಿ ಅಯೋಧ್ಯೆಗೆ, ಯಾಕೆ ಹೋಗಬಾರ್ದು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ಮೂಲಕ ಕಾಂಗ್ರೆಸ್ನ ನಿಲುವಿನಲ್ಲಿ ಬಹಳ ಗಣನೀಯ ಪ್ರಮಾಣದ ಬದಲಾವಣೆ ಯಾಕಾಯಿತು, ಏನಿದಕ್ಕೆ ಕಾರಣ? ಈ ಪ್ರಶ್ನೆ ಉದ್ಭವ ಆಗೋದಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿ ನಿನ್ನೆ ಮಾತನಾಡಿದರು, ಇವತ್ತು ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನೋ ನೋಡೋಣ. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಪೂಜೆ ಮಾಡ್ತೀವಿ, ಶ್ರೀರಾಮನ ಭಕ್ತರು ಕೂಡ ನಾವು. ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಅವರು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದ್ಮೇಲೆ ಯಾವಾಗ ಪುರುಷ ಸಿಕ್ಕಿದಾಗ ಅಲ್ಲಿ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರು ನಾಟ್ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ನಾನು 22ರ ನಂತರ ಹೋಗ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನೇ ಅವರು ಬರೆದಿದ್ದಾರೆ. ಅಂದರೆ 22ರ ನಂತರ ಒಂದು ದಿನ ನಾನು ಕೂಡ ಅಯೋಧ್ಯೆಗೆ ಹೋಗಬೇಕು ಅಂತ ಭಾವಿಸಿದ್ದೀನಿ, ಹೋಗ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ರಾಮ ಮಂದಿರಕ್ಕೆ ಹೋಗೋದು ಅಥವಾ ಹೋಗದೇ ಇರೋದು ಅವರವರ ವೈಯಕ್ತಿಕ ನಿರ್ಧಾರ, ವೈಯಕ್ತಿಕ ನಿಲುವುಗಳು. ಅದನ್ನು ಗೌರವಿಸಬೇಕಾಗತ್ತೆ. ಯಾರೇ ಆದರೂ ಕೂಡ, ನಾನಾದರೂ ನೀವಾದರೂ, ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ಹೋಗಬಹುದು, ಹೋಗದೆಯೂ ಇರಬಹುದು, ಅದು ಅವರವರ ವೈಯಕ್ತಿಕ ನಿರ್ಧಾರಗಳು. ಆದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಒಂದು ವಿಚಾರ ಹೇಳಿರೋದ್ರಿಂದ, ನಾನು ಹೋಗ್ತೀನಿ ಅಂತ ಹೇಳಿರೋದ್ರಿಂದ ಒಂದಿಷ್ಟು ವಿಚಾರಗಳನ್ನು ಅವರು ಕ್ಲಾರಿಫೈ ಮಾಡಬೇಕು ಅನ್ನೋದು ಸ್ಪಷ್ಟ. ಯಾಕೆ ಅಂತಂದರೆ, ಬಹುಶಃ ಸಿದ್ದರಾಮಯ್ಯ ಅವರಿಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಭಾಳ ಕರೆಕ್ಟಾಗಿ ನೆನಪಿದೆ. ಫೆಬ್ರವರಿ 16, 2021 ಇಡೀ ದೇಶದಲ್ಲಿ ಇದೇ ರಾಮ ಮಂದಿರಕ್ಕೆ ದೇಣಿಗೆ ಸಂಗ್ರಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು.
ಮನೆ ಮನೆಗೆ ಹೋಗ್ತಾ ಇದ್ರು, ದೇಣಿಗೆ ಸಂಗ್ರಹ ಮಾಡಲಾಗ್ತಾ ಇತ್ತು. ಅದೇ 16ನೇ ತಾರೀಕು ಫೆಬ್ರವರಿ 16, 2021, ನೆನಪಿಟ್ಕೊಳ್ಳಿ ಈ ಡೇಟನ್ನು, ಕ್ಲಾರಿಫೈ ಮಾಡಿ, ಮತ್ತೊಮ್ಮೆ ಚೆಕ್ ಮಾಡಿ ನಾನು ಹೇಳಿರೋದ್ರಲ್ಲಿ ತಪ್ಪಿದೆ ಅಂತಾದರೆ. ಇದೇ ಸಿದ್ದರಾಮಯ್ಯವರು ಅವತ್ತು ದೆಹಲಿಯಲ್ಲಿದ್ದರು. ಪಕ್ಕದಲ್ಲೇ ಜಮೀರ್ ಅಹ್ಮದ್ ಖಾನ್ ಅವರನ್ನು ಕೂರಿಸ್ಕೊಂಡು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದು ಏನು ಅಂತಂದರೆ, ನೋಡ್ರಿ ನಮ್ಮ ಬಳಿಗೂ ಬಂದಿದ್ರು ಈ ದೇಣಿಗೆ ಕೇಳಿಕೊಂಡು, ನಾನು ಕೊಡಲಿಲ್ಲ ಅವರಿಗೆ ದೇಣಿಗೆ. ಯಾಕೆ ಕೊಟ್ಟಿಲ್ಲ ಅಂತಂದರೆ ಅದೊಂದು ವಿವಾದಿತ ಕಟ್ಟಡ, ಅದೊಂದು ಡಿಸ್ಪ್ಯೂಟೆಡ್ ಲ್ಯಾಂಡು, ವಿವಾದಿತ ಕಟ್ಟಡ. ಆ ಟೈಮಲ್ಲಿ ಸುಪ್ರೀಂ ಕೋರ್ಟು ಅದು ಹಿಂದೂಗಳಿಗೆ ಸೇರಿದ್ದು ಅಂತ ತೀರ್ಪು ಕೊಟ್ಟಾಗಿತ್ತು. ಆದರೂ ಸಿದ್ದರಾಮಯ್ಯ ಹೇಳಿದರು ಅದೊಂದು ವಿವಾದಿತ ಕಟ್ಟಡ, ಆ ವಿವಾದಿತ ಕಟ್ಟಡದಲ್ಲಿ ರಾಮ ಮಂದಿರ ಮಾಡಲಾಗ್ತಾ ಇದೆ ಅಥವಾ ಸ್ಥಳದಲ್ಲಿ ರಾಮ ಮಂದಿರ ಮಾಡಲಾಗ್ತಾ ಇದೆ, ನಾನು ದುಡ್ಡು ಕೊಡಲ್ಲ ರೀ, ಅದಕ್ಕೆ ಯಾಕೆ ದೇಣಿಗೆ ಕೊಡಬೇಕು ಅಂತ ಪ್ರಶ್ನೆ ಕೇಳಿದರು. ಬೇರೆ ಎಲ್ಲಾದರೂ ರಾಮ ಮಂದಿರ ಮಾಡ್ತಾರೆ ಅಂತ ಆದರೆ ನಾನು ದುಡ್ಡು ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ದೇಣಿಗೆ ಕೊಟ್ಟರು ಕೊಡದಿದ್ರು ಯಾವುದೇ ಫರಕ್ ಬೀಳಲಿಲ್ಲ. ಅಲ್ಲಿ ಮಂದಿರ ಎದ್ದು ನಿಂತಿದೆ, ಮಂದಿರ ನಾಡು ಉದ್ಘಾಟನೆ ಆಗುತ್ತೆ. ಪ್ರಶ್ನೆ ಇರೋದೀಗ 2021ರಲ್ಲಿ ನಿಮಗೆ ಅದು ವಿವಾದಿತ ಕಟ್ಟಡ ಆಗಿತ್ತು ತಾನೆ, ಅಥವಾ ವಿವಾದಿತ ಸ್ಥಳ, ವಿವಾದಿತ ರಾಮ ಮಂದಿರ ಆಗಿತ್ತು ತಾನೆ. ಈಗ ಏಕಾಏಕಿ ನಿಮಗೆ ರಾಮ ಭಕ್ತಿ ಹೆಂಗೆ ಬಂತು? ಅಥವಾ ನಾನು ಹೋಗ್ತೀನಿ, ನಾನು ಬಹಳ ದೊಡ್ಡ ರಾಮ ಭಕ್ತ ಅಂತ ಈಗ ಹೇಳ್ತೀರಿ ಅಂತಾದರೆ ಅದು ಭಕ್ತಿನ ಅಥವಾ ರಾಜಕೀಯದ ಆಸೆಗಾಗಿ, ಓಟಿನ ಲೆಕ್ಕಾಚಾರಕ್ಕಾಗಿ ಆಗಿರುವಂಥ ಬದಲಾವಣೆನ? ಸೊ ಇದನ್ನು ನೀವು ಕ್ಲಾರಿಫೈ ಮಾಡಬೇಕಲ್ವಾ. 2021ರಲ್ಲೂ ಕೂಡ ಇದೇ ಸ್ಥಿತಿ ಇದ್ದಿದ್ದು. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು, ಕಟ್ಟಡ ಆಗ್ತಾ ಇತ್ತು, ಅಥವಾ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಶುರುವಾಗಿತ್ತು, ಆಗ ಅದು ವಿವಾದಿತ. ಈಗ ನನಗೆ ಬಹಳ ಭಕ್ತಿ ಇದೆ ರಾಮನ ಮೇಲೆ, ನಾನು ಹೋಗ್ತೀನಿ ಅಂತಂದರೆ ಯಾಕೆ ನಿಮ್ಮ ನಿಲುವು ಬದಲಾಗೋದಕ್ಕೆ ಏನು ಕಾರಣ? ಇದನ್ನು ರಾಜ್ಯದ ಜನರ ಮುಂದೆ ಸ್ಪಷ್ಟಪಡಿಸಬೇಕು ತಾನೆ. ಇಲ್ಲ ಅಂತಂದರೆ ಹಿಪೋಕ್ರಸಿ ಅಂತ ಆಗತ್ತೆ, ಅಲ್ಟಿಮೇಟ್ ಹಿಪೋಕ್ರಸಿ, ಕಪಟತನ ಅಂತ ಕರಿಬೇಕಾಗತ್ತೆ. ಸೊ ಇದು ನನಗೆ ಭಾಳ ಕಾಡ್ತಾ ಇರುವಂಥ ಪ್ರಶ್ನೆ. ಎರಡನೆಯದ್ದು, ಇನ್ನೊಂದು ಡೀಟೇಲನ್ನು ಕೂಡ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದ್ಯಾವುದು ಅಂತಂದರೆ, ಕಾಂಗ್ರೆಸ್ ಬದಲಾಯಿತಾ ಅಂತ. ಈ ರಾಮನಾಮಕ್ಕೆ ಇರುವಂಥ ಶಕ್ತಿ, ಸಾಮರ್ಥ್ಯವೇ ಅದು. ಎಂಥವರನ್ನೂ ಬದಲಾಯಿಸುತ್ತೆ, ಎಂಥವರ ಬದುಕನ್ನೂ ಕೂಡ ಬದಲಾಯಿಸುತ್ತೆ ರಾಮನಾಮ. ದರೋಡೆಕೋರನಾಗಿದ್ದಂಥ ರತ್ನಾಕರ ವಾಲ್ಮೀಕಿಯಾದ ರಾಮನಾಮದ ಕಾರಣಕ್ಕಾಗಿ. ಇವತ್ತು ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಬದಲಾಗಿದ್ದಾರಾ ಅನ್ನೋ ಪ್ರಶ್ನೆ ಸೃಷ್ಟಿಯಾಗೋದಕ್ಕೆ, ಅಥವಾ ಅವರ ನಿಲುವುಗಳಲ್ಲಿ ಬದಲಾವಣೆಗಳಾಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಅಂತಂದರೆ ರಾಮ ಮಂದಿರದ ವಿಚಾರದಲ್ಲಿ ಕಂಪ್ಲೀಟ್ ಸಾಫ್ಟ್ ಆಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ನಾವು ಹಿಂದೂಗಳು, ನಾವು ರಾಮ ಭಕ್ತರು, ಅಯೋಧ್ಯೆಗೆ ಹೋಗ್ತೀವ್ರಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ರಾಮನ ವಿಚಾರದಲ್ಲಿ ರಾಜಕೀಯಕ್ಕಷ್ಟೇ ನಮ್ಮದು ವಿರೋಧ ಇದೆ, ಅಂದರೆ ಮಂದಿರಕ್ಕೆ ನಮ್ಮ ವಿರೋಧ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಅಂದರೆ 2-3 ದಿನದಿಂದ ಈ ಬದಲಾವಣೆ. ಮೊನ್ನೆ ಏನು ಹೇಳ್ತಿದ್ರು ಅಂತಂದರೆ, ಜಾತ್ಯತೀತತೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅಲ್ಲಿಗೆ ಹೋದರೆ ನಮ್ಮ ಜಾತ್ಯತೀತತೆಯ ಸಿದ್ಧಾಂತಕ್ಕೆ ಧಕ್ಕೆಯಾಗತ್ತೆ, ನಮ್ಮ ಪಾರ್ಟಿ ಜಾತ್ಯತೀತತೆಯ ಆಧಾರದ ಮೇಲೆ ಇರುವಂಥ ಪಾರ್ಟಿ. ಈಗ ಜಾತ್ಯತೀತತೆಯಗೆ ಧಕ್ಕೆ ಆಗ್ತಾ ಇದೆ, ಆಗತ್ತೆ ಅಂತ ಹೇಳಿದವರು ಏಕಾಏಕಿ ಬದಲಾಗಿದ್ದಾರೆ. ಮರ್ಯಾದ ಪುರುಷೋತ್ತಮನಿಗೆ ಕೊನೆಗೂ ಕೂಡ ಕಾಂಗ್ರೆಸ್ ನಾಯಕರು ಶರಣಾದ್ರ ಅನ್ನೋ ಪ್ರಶ್ನೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿದೆ. ನಿನ್ನೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ರು, KH ಮುನಿಯಪ್ಪ ಮಾತನಾಡಿದ್ರು. ಅವರಿಬ್ಬರು ಮಾತನಾಡಿದ್ದನ್ನೊಮ್ಮೆ ನೋಡ್ಬಿಡೋಣ, ನಿಮಗೆ ಗೊತ್ತಾಗುತ್ತೆ ಆ ಧಾಟಿ ಯಾವ ರೀತಿ ಬದಲಾಗಿದೆ ಅನ್ನೋದು. ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವರು ಕೇಳಿ ಯಾಕೆ ಹೋಗೋದಿಲ್ಲ ಅಂತ. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ, ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ, ನಾಳಿದ್ದು ಹೋಗ್ಬೋದು, 1 ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ರಾಮ ಮಂದಿರ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರ, ನಿರ್ಮಾಣ ಆಗಿರುವಂಥದ್ದು. ಆದರೆ ಅದನ್ನು ರಾಜಕೀಯವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ರೆ ಸರಿಯಲ್ಲ ಅಂತ ಅಷ್ಟೇ. ಅದು ನಾವು ಹೇಳ್ತಾ ಇಲ್ಲ, ಅನೇಕ ಜಗದ್ಗುರು ಶಂಕರಾಚಾರ್ಯಗಳೇ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ, ಬೇರೆ ದಿವಸನೂ ಹೋಗ್ಬೋದಲ್ಲ. ಇಲ್ಲ ನೋಡಿ, ದೇವಸ್ಥಾನಗಳು ಇರುವಂಥದ್ದು ಏನಕ್ಕೆ, ಯಾರಿಗೆ ನಂಬಿಕೆ ಭಕ್ತಿ ಇರ್ತದೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಅವರವರ ಸ್ವ ಇಚ್ಛೆ. ಯಾರಿಗೆ ಹೆಚ್ಚು ಭಕ್ತಿ ಇರ್ತದೆ, ಯಾರಿಗೆ ಆ ದೇವರ ಬಗ್ಗೆ ಭಕ್ತಿ ಇರ್ತದೆ ಅವ್ರು ಹೋಗ್ತಾರೆ. ಕೆಲವರು ಮಸೀದಿಗೆ ಹೋಗ್ತಾರೆ, ಕೆಲವರು ಚರ್ಚ್ಗೆ ಹೋಗ್ತಾರೆ, ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವರು ಬೇರೆ ಬೇರೆ ಕಡೆ ಹೋಗ್ತಾರೆ. ಅದು ಅವರ ಸ್ವ ಇಚ್ಛೆ. ಅದಕ್ಕೆ ಯಾರಿಗೆ ಒತ್ತಾಯ ಮಾಡೋದು ಸರಿಯಲ್ಲ,
ಆದರೆ ಯಾರಾದ್ರು ಹೋದರೆ ಪ್ರಶಂಸೆ ನೀಡಬೇಕಾಗಿಲ್ಲ, ಹೋಗದೆ ಹೋದರೆ ಟೀಕೆ ಮಾಡೋದು ಬೇಕಾಗಿಲ್ಲ. ಇದು ನಮ್ಮ ದೇಶದಲ್ಲಿ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳಿದ್ದೇವೆ, ಅವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀವಿ ನಾವು ನಮ್ಮ ದೇವಸ್ಥಾನಗಳಲ್ಲಿ. ನಮ್ಮ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಸೊ ಗೌರವ ಎಲ್ರಿಗೂ ಇದೆ. ರಾಜಕಾರಣ ಅದಕ್ಕೆ ಬೆರೆಸಬಾರ್ದು ಅಷ್ಟೇ, ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬಾರ್ದು. ಅದು ಒಳ್ಳೆಯದಲ್ಲ ಅಂತಲೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಹಿಂದೂಗಳೆಲ್ಲ ಇದ್ದಾರೆ. ಮಹಾತ್ಮ ಗಾಂಧಿನೇ ರಾಮ ಭಕ್ತರು. ಈ ಭಾರತ ದೇಶವನ್ನು ರಾಮರಾಜ್ಯವನ್ನು ಮಾಡಬೇಕು ಅಂತ ಕಲ್ಪನೆಯನ್ನು ಕೊಟ್ಟವರು, ಈ ದೇಶಕ್ಕೆ ಆ ಸಿದ್ಧಾಂತವನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿ. ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದಂಥವ್ರು. ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ, ರಾಮನ್ನ ಶಿವನ್ನ ಪೂಜೆ ಮಾಡ್ತಾರೆ. ನಾವು ಕೂಡ ರಾಮ ಭಕ್ತರೇ. ನಿಮ್ಮೊಂದು ವಿಡಿಯೋ ಕೂಡ ವೈರಲ್ ಆಗಿದೆ ಸರ್, ಫ್ಲೈಟಲ್ಲಿ ಕೂತ್ಕೊಂಡು ರಾಮಕೋಟೆಯನ್ನು ಈ ಸುಮಾರು 20 ವರ್ಷದಿಂದ ಬರೀತಾ ಇದ್ದೀವಿ. ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ. ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ. ಇನ್ನು ಕಾಂಗ್ರೆಸ್ ನಾಯಕರು ಕೆಲ ಕಾಂಗ್ರೆಸ್ ನಾಯಕರು ಏಕಾಏಕಿ ಬದಲಾವಣೆಯನ್ನ ತೋರಿಸ್ತಾ ಇದ್ದಾರೆ, ಅಥವಾ ನಿಲುವುಗಳಲ್ಲಿ ಬದಲಾವಣೆ ಆದಂಗೆ ಕಾಣಿಸ್ತಾ ಇದೆ. ಯಾಕೆ? ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದಂಥ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಬೇಕಿದ್ರೆ ನೋಡಿ, ರಾಮ ಮಂದಿರದ ಉದ್ಘಾಟನೆ ಅಥವಾ ರಾಮನ ಪ್ರತಿಷ್ಠಾಪನೆ ಆಗತ್ತೆ ಅನ್ನೋ ವಿಚಾರ ಗೊತ್ತಾದ ಬೆನ್ನಿಗೆ, ಅಥವಾ ಇನ್ವಿಟೇಷನ್ನ ಪ್ರಿಂಟ್ ಆದ ಬೆನ್ನಿಗೆ ಕಾಂಗ್ರೆಸ್ ಮಾಡಿದಂಥ ಎಲ್ಲ ಸ್ಟ್ರಾಟಜಿಗಳು ಅಥವಾ ಅವರು ಯಾವ್ಯಾವ ವಿಚಾರವನ್ನು ಮುನ್ನೆಲೆಗೆ ತಂದರೂ ಯಾವುದೂ ವರ್ಕ್ ಆಗ್ತಾ ಇಲ್ಲ. ಪ್ರಮುಖವಾಗಿ ಮಂದಿರದಲ್ಲಿ ರಾಜಕೀಯ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು. ಜನ ಏನೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಜಕೀಯ ಇದೆಯೋ ಮಗದೊಂದಿದೆಯೋ ಅದೆಲ್ಲ ಮುಖ್ಯ. ರಾಮ, ಟೆಂಟಲ್ಲಿದ್ದಂಥ ರಾಮ ಗರ್ಭಗುಡಿಯನ್ನು ಸೇರ್ತಾ ಇದ್ದಾನೆ, ಅದು ಖುಷಿ. ರಾಜಕೀಯ ಇದ್ರೇನು ಇಲ್ಲದೇ ಇದ್ರೇನು, ಮಂದಿರ ಆಗ್ತಿದೆಯಲ್ಲ ಅಂತ ಜನ ಭಾವಿಸಿದರು. ಸೊ ಕಾಂಗ್ರೆಸ್ನ ಸ್ಟ್ರಾಟಜಿ ಅಲ್ಲೂ ವರ್ಕ್ ಆಗಲಿಲ್ಲ. ಎರಡನೆಯದು ಅಪೂರ್ಣ ಕಟ್ಟಡ ಇದು. ಆ ಕಾರಣಕ್ಕಾಗಿ ನಾವು ಇದನ್ನು ತಿರಸ್ಕರಿಸ್ತಾ ಇದ್ದೀವಿ ಅಥವಾ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಕಟ್ಟಡ ಅಪೂರ್ಣ, ಗರ್ಭಗುಡಿ ಸಂಪೂರ್ಣ. ಕಟ್ಟಡದ ಆ ಉಳಿದ ಭಾಗ ಏನಿದೆ, 70 ಎಕರೆಯಲ್ಲಿ ನಿರ್ಮಾಣ ಆಗಬೇಕಾದಂಥ ಉಳಿದ ಕನ್ಸ್ಟ್ರಕ್ಷನ್ಸ್ ಏನಿದ್ದಾವೆ ಅದಷ್ಟೇ ಬಾಕಿ ಉಳಿದಿರೋದು. ಗರ್ಭಗುಡಿ ಸಂಪೂರ್ಣ ಆಗಿದೆ. ರಾಮ ಟೆಂಟ್ನಿಂದ, ತಾತ್ಕಾಲಿಕ ದೇವಾಲಯದಿಂದ ಗರ್ಭಗುಡಿ ಸೇರ್ತಾ ಇದ್ದಾನೆ. ಸೊ ಅದನ್ನು ನೀವು ಅಪೂರ್ಣ ಕಟ್ಟಡ ಅಂತ ಕರೆದ್ರೂ ಕೂಡ ಜನರ ಜೋಶ್ ಕಡಿಮೆ ಆಗಲಿಲ್ಲ. ಇನ್ನೊಂದು ಶಂಕರಾಚಾರ್ಯರ ವಿಚಾರ ಪ್ರಸ್ತಾಪ ಆಯಿತು. 4 ಮಂದಿ ಶಂಕರಾಚಾರ್ಯರ ಪೈಕಿ 2 ವಿರೋಧ ಇದೆ ಅಂತ ಕಾಂಗ್ರೆಸ್ ಹೇಳಿತು. ಬಟ್ ಅಲ್ಲೂ ಕೂಡ ಜನ ಒಂದು ಪ್ರಶ್ನೆ ಕೇಳಿದರು, ಶಂಕರಾಚಾರ್ಯರು ಮಂದಿರದ ವಿಚಾರದ ಬಗ್ಗೆ ಮಾತನಾಡಿದ್ದಷ್ಟೇ ನೀವು ಪಾಲಿಸ್ತೀರಾ? ಅದೇ ಪುರಿ ಪೀಠ ಅಥವಾ ಕೇದಾರ, ಇಲ್ಲಿನ ಜಗದ್ಗುರುಗಳು ಅಥವಾ ಶಂಕರಾಚಾರ್ಯರು ಈ ಹಿಂದೆ ಗೋಹತ್ಯೆ ನಿಷೇಧ ಆಗಬೇಕು ಅಂತಲೂ ಕೂಡ ಆಗ್ರಹಿಸಿದರು. ಆಗ ಕಾಂಗ್ರೆಸ್ ಅದನ್ನು ಬೆಂಬಲಿಸಲಿಲ್ಲ. ಈಗ ಮಂದಿರಕ್ಕೆ ಅವರು ವಿರೋಧ ಮಾಡಿದರು ಅಥವಾ ಆ ಪ್ರೊಸೆಸ್ಸಿಗೆ ವಿರೋಧ ಮಾಡಿದರು, ಪ್ರತಿಷ್ಠಾಪನೆಗೆ ವಿರೋಧ ಮಾಡಿದರು ಅಂತಾದಾಗ ಕಾಂಗ್ರೆಸ್ ಅದರ ಸಪೋರ್ಟಿಗೆ ನಿಲ್ಲುತ್ತೆ. ಅಂದರೆ ಇದನ್ನು ಅನುಕೂಲ ಸಿಂಧು ಲೆಕ್ಕಾಚಾರಗಳು ಅಂತ ಹೇಳೋದು. ನನಗೆ ಬೇಕಾದಾಗ ನಾನು ಸಪೋರ್ಟ್ ಅವರಿಗೆ, ನನಗೆ ಎಗೇನೆಸ್ಟ್ ಅಂತಾದಾಗ ನಾನು ಅವ್ರಿಗೆ ಸಪೋರ್ಟ್ ಅಲ್ಲ. ಸೊ ಇದು ಗೊಂದಲ. ಸೊ ಇದು ವರ್ಕೌಟ್ ಆಗಲಿಲ್ಲ. ಸದ್ಯ ದಲಿತ ಅಸ್ತ್ರವನ್ನು ಬಳಸ್ತಾ ಇದೆ. ದಲಿತ ಅರ್ಚಕರಿಗೆ ಅವಕಾಶ ಇದೆಯಾ ಅಂತ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ. ಆದರೆ ಮಂದಿರದಲ್ಲಿ 24 ಮಂದಿ ಅರ್ಚಕರನ್ನು ನೇಮಿಸಲಾಗಿದೆ. ಅದರಲ್ಲಿ 2 ದಲಿತರು, ಪರಿಶಿಷ್ಟ ಜಾತಿಗೆ ಸೇರಿದವರು. ಎರಡನೆಯದು, ಮಂದಿರದ ಶಿಲಾನ್ಯಾಸ ಆಗಿದ್ದು 1989 ನವೆಂಬರಲ್ಲಿ ಶಿಲಾನ್ಯಾಸ ನೆರವೇರಿಸಿದ್ದು, ಮೊದಲ ಇಟ್ಟಿಗೆಯನ್ನು ಇಟ್ಟಿದ್ದೇ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ, ಕಾಮೇಶ್ವರ್ ಚೌಪಾಲ್ ಅಂತ ಅವರ ಹೆಸರು. ಸೊ ನೀವು ಮತ್ತೆ ಈಗ ದಲಿತ ಅಸ್ತ್ರ ಪ್ರಯೋಗಿಸಿ ಅದರಲ್ಲೂ ವಿಫಲ ಆಗ್ತಾ ಇದ್ದೀರಿ. ಇವತ್ತು KN ರಾಜಣ್ಣ ಪ್ರಯತ್ನ ಮಾಡಿದರು, ದಲಿತ ಅಸ್ತ್ರವನ್ನು ಪ್ರಯೋಗಿಸುವಂಥ ಪ್ರಯತ್ನ ಮಾಡಿದರು. ಅದಕ್ಕೆ ಆನಂತರ ಈಶ್ವರಪ್ಪ ಕೌಂಟರ್ ಕೊಟ್ಟರು. ಇಬ್ಬರು ಮಾತನಾಡಿದ್ದನ್ನು ನೋಡೋಣ. ಹಿಂದೂಗಳನ್ನ ಏನು ಬಿಜೆಪಿ ಅವರು ಜಾಗಿರಿ ಕೊಟ್ಟಿದೀವ, ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರ್ ಇಟ್ಸ್, ನಾವೆಲ್ಲ ಸಂವಿಧಾನ ಕೊಟ್ಟಿದ್ದರಿಂದ ನಾವೆಲ್ಲ
ರಾಜಕೀಯ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯಿತು. ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದೆ ಯಾರಿಗಾದ್ರು? ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಯಾಕೆ ಹೇಳಿದ್ರು ಅವರು? ಈ ರೀತಿ ಹಿಂದೂ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿದಂಥದ್ದು. ನಾವೆಲ್ಲ ಅಂಬೇಡ್ಕರ್ ಅವ್ರು ಹೇಳಿದ ದಾರಿನಲ್ಲಿ ಹೋಗ್ಬೇಕಲ್ವ ನಾವು? ಅಂದರೆ ನಾವು ಹಿಂದೂಯಿಸಮ್ಗೆ ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ಹಿಂದುತ್ವ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರೆ? ಅವರು ಸುಮ್ಮನೆ ಹೇಳ್ತಾರ? ಈ ರೀತಿಯ ಒಂದು ಮನಸ್ಥಿತಿಯನ್ನ ತರ್ತಕ್ಕಂಥದ್ದು. ಬರೀ ಮಾತೆತ್ತರಿ ಹಿಂದೂಗಳು ಯಾವ ಹಿಂದೂಗಳಿಗೆ ಏನು ಮಾಡೋರು ಇವರು? ಎಲ್ಲ ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಅವರೆಲ್ಲ ಹಿಂದೂಗಳಲ್ವ ಹರಿಜನರು? ಈ ರೀತಿಯಲ್ಲಿ ಸುಮ್ಮನೆ ಸ್ವಾರ್ಥಕ್ಕೋಸ್ಕರ ಓಟ್ಗೋಸ್ಕರ ಅವರು ರಾಜಕಾರಣ ಮಾಡಲಿ ಆದ್ರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನ ಹಿಂದೂಗಳನ್ನ ಹೆಸರನ್ನ ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತೇಳಿ ಹೇಳಿ. ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ. ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ. ಅವ್ರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ ಇಬ್ಬರು ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯೋಲ್ಲ. ಹಿಂದುಳಿದವರು, ದಲಿತರು, ಇನ್ನೊಬ್ಬರು ಪ್ರಶ್ನೆ ಬೇರೆ. ಅವರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನು ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ನಿಲುವು ಮತ್ತು ನಿರ್ಧಾರಗಳು ಏಕಾಏಕಿ ಬದಲಾಗಿದೆ ಕಳೆದ ಕೆಲ ದಿನಗಳಿಂದ ನೋಡ್ತಾ ಇದ್ದಾರೆ. ಯಾಕಂತಂದರೆ ನಮ್ಮ ಕಾರ್ಯಕರ್ತರು 22ನೇ ತಾರೀಕು ಪೂಜೆ ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಎಲ್ಲ ರಾಮ ಮಂದಿರದಲ್ಲಿ ಪೂಜೆ ಆಗುತ್ತೆ ಅಂತ. ಮತ್ತೊಂದು ಕಡೆ ಮುಖ್ಯಮಂತ್ರಿನೇ ಹೇಳ್ತಾರೆ, ನಾನು 22ರ ನಂತರ ರಾಮ ಮಂದಿರಕ್ಕೆ ಭೇಟಿ ಕೊಡ್ತೀನಿ, 22ಕ್ಕೆ ಹೋಗಲ್ಲ, ಅವತ್ತು ಪೊಲಿಟಿಕಲ್ ಕಾರಣ ಅಲ್ಲಿ ನಡೀತಾ ಇರೋದು, ರಾಜಕೀಯ ಕಾರ್ಯಕ್ರಮ, ಅದಕ್ಕಾಗಿ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ನ ನಿಲುವಿನಲ್ಲಿ ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಕಾಂಗ್ರೆಸ್ಗೆ ತನ್ನ ನಿಲುವಿನಲ್ಲಿ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ ಸೃಷ್ಟಿಯಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಯಾಕಂತಂದರೆ ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಪಕ್ಷದಲ್ಲೇ ಆಂತರಿಕವಾಗಿ ಕಾಂಗ್ರೆಸ್ ಮೊನ್ನೆ ತೆಗೆದುಕೊಳ್ತಲ್ಲ ನಿಲುವು, ನಾವು ಹೋಗಲ್ಲ ಮಂದಿರದ ಉದ್ಘಾಟನೆಗೆ ಅಥವಾ ರಾಮ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಳ್ತಲ್ಲ, ಅದಕ್ಕೆ ವಿರೋಧ ವ್ಯಕ್ತವಾಯಿತು. ಎಲ್ಲಿ ಅಂತಂದರೆ ಹಿಮಾಚಲ್ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಇಲ್ಲಿನ ಕಾಂಗ್ರೆಸ್ ನಾಯಕರೇ ತಮ್ಮದೇ ಪಕ್ಷದ ನಿರ್ಧಾರವನ್ನು ಪ್ರಶ್ನಿಸಿದ್ರು ಬಹಿರಂಗವಾಗಿ. ಸರಿಯಲ್ಲ, ಇದು ರಾಮ ಮಂದಿರದ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ ಅನ್ನುವಂಥ ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಲ್ಲ ಅಂತ ಪ್ರಶ್ನಿಸಿದರು. ಮಂದಿರವನ್ನು ವಿರೋಧಿಸಿದರೆ ಅದು ರಾಜಕೀಯ ಆತ್ಮಹತ್ಯೆ ಅಂತ ಕಾಂಗ್ರೆಸ್ನ ಕೆಲ ನಾಯಕರು ಹೇಳಿದ್ರು. ಇದು ಪೊಲಿಟಿಕಲ್ ಸೂಸೈಡ್ ಆಗತ್ತೆ ನಮ್ಮದು ಅಂತ ವಾದ ಮಂಡಿಸಿದರು. ಆ ಕಾರಣಕ್ಕಾಗಿ ನಿಧಾನವಾಗಿ ರಾಮನ ಅಸ್ತಿತ್ವವನ್ನೂ ಕಾಂಗ್ರೆಸ್ ಒಪ್ಕೊಳ್ತಾ ಇದೆ, ಮಂದಿರದ ಮಹತ್ವವನ್ನೂ ಒಪ್ಕೊಳ್ತಾ ಇದೆ. ಎಲ್ಲಿವರೆಗೆ ಅಂತಂದರೆ ರಾಮ ನಮ್ಮ ಅಸ್ಮಿತೆ, ರಾಮ ನಮ್ಮ ದೇಶದ ಪುಣ್ಯ ಪುರುಷ, ಇದನ್ನೆಲ್ಲವನ್ನ ಕೂಡ ಕಾಂಗ್ರೆಸ್ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. 2007ರಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಅಫಿಡವಿಟ್ ಹಾಕಿದರು, ರಾಮ ಅನ್ನುವಂಥ ವ್ಯಕ್ತಿ ಕಾಲ್ಪನಿಕ ಅಂತ ಅಫಿಡವಿಟು ಹಾಕಿದರು. ಇವತ್ತು ಸಡನ್ ಕಾಂಗ್ರೆಸ್ನ ನಿಲುವುಗಳು ಬದಲಾಗಿದೆ, ರಾಮ ಆದರ್ಶ ಈ ದೇಶದ್ದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾರಣ ಈ ರೀತಿ ಇದೆ. ಈ ಟ್ವೀಟ್ ಒಂದು ನೋಡ್ತಾ ಇದ್ದೀರಲ್ಲ, ಇದು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಮಾಡಿರುವಂಥ ಟ್ವೀಟು. ಎಲ್ಲಿವರೆಗೆ ಬಿಜೆಪಿಯವರು ಕಾಂಗ್ರೆಸ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅಂತಂದರೆ, ಇದು ಏನು ಪ್ಲೇಸ್ ಯಾವುದು ಅಂತಂದರೆ ಬಾಬರ್ನ ಸಮಾಧಿ. ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿದೆ ಬಾಬರ್ನ ಸಮಾಧಿ. ಅಂದರೆ ರಾಮ ಮಂದಿರ ಏನಿತ್ತು 1528ರ ಹೊತ್ತಿಗೆ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದ ಅಥವಾ ಪುನರುಜ್ಜೀವನಗೊಳಿಸಿದಂಥ ರಾಮ ಮಂದಿರ, ಅದನ್ನು ಉರುಳಿಸಿದ್ದು ಬಾಬರ್ನ ಆದೇಶ ಅಥವಾ ಬಾಬರ್ನ ಆದೇಶದಂತೆ ಮೀರ್ಬಾಕಿ ಆ ದೇವಸ್ಥಾನವನ್ನು ಉರುಳಿಸಿದ ಆತನ ಸಮಾಧಿ ಇದು, ಬಾಬರ್ನ ಸಮಾಧಿ. ಅಲ್ಲಿಗೆ ರಾಹುಲ್ ಗಾಂಧಿ 2005ರಲ್ಲಿ ಭೇಟಿ ಕೊಟ್ಟರು. ಇದನ್ನು ಈ ಹಿಮಂತ ಬಿಸ್ವಾ ಶರ್ಮಾ ಟ್ವೀಟ್ ಮಾಡಿದ್ದಾರೆ. ನೋಡ್ರಿ, ಇಲ್ಲಿಗೆ ಹೋಗೋದಕ್ಕೆ ಅವರಿಗೆ ಪುರ್ಸೋತಿತ್ತು, ರಾಮ ಮಂದಿರಕ್ಕೆ ಬರೋದಕ್ಕೆ ಇವ್ರಿಗೆ ಪುರ್ಸೋತಿಲ್ಲ, ಬಾಬರ್ನ ಸಮಾಧಿಗೆ ಹೋಗೋದಕ್ಕೆ ಇವರಿಗೆಲ್ಲ ಪುರ್ಸೋತಿದೆ ಅಂತ ಹಿಮಂತ ಬಿಸ್ವಾ ಶರ್ಮಾ ಟೀಕಿಸಿದರು. ಕಾಂಗ್ರೆಸ್ ಒಂಥರ ವಿಚಿತ್ರ ಪರಿಸ್ಥಿತಿ, ವಿಚಿತ್ರ ತಳಮಳಕ್ಕೆ ಸಿಲುಕಿದೆ ಈ ವಿಚಾರದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಾಮ ಮಂದಿರ ಮತ್ತು ರಾಮನ ವಿಚಾರದಲ್ಲಿ ಬಿಜೆಪಿ ಪ್ರಯೋಗಿಸುವಂತ ಒಂದೊಂದು ಅಸ್ತ್ರಗಳು ಕೂಡ ವರ್ಕೌಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲಿಟಿಕಲಿ ನಾನು ಹೇಳ್ತಾ ಇರೋದು, ಬಿಜೆಪಿ
ಬಹಳ ನೀಟಾಗಿ ಸ್ಟ್ರಾಟಜಿ ಮಾಡಿ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವ ರೀತಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸೋದ್ರಲ್ಲಿ BJP ನಾಯಕರು ಯಶಸ್ಸಾಗಿದ್ದಾರೆ. ಈಗಾಗಲೇ ಒಂದು ಟ್ವೀಟ್ ನೋಡಿದಿರಿ ನೀವು, ಹಿಮಾಂತ್ ಬಿಸ್ವಾ ಶರ್ಮಾ ಮಾಡಿರೋದು. ಇದೇ ರೀತಿ ಹಿಂದಿನದೆಲ್ಲ ಘಟನೆಗಳನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. 2007ರಲ್ಲಿ ಅಫಿಡವಿಟ್ ಹಾಕಿದ್ದು, ಇನ್ನು ಇಂದಿರಾ ಗಾಂಧಿ ಭೇಟಿ ಕೊಟ್ಟಿದ್ರು ಬಾಬರ್ ಸಮಾಧಿಗೆ ಅಂತ. ಸೊ ಈ ರೀತಿ ಇತಿಹಾಸದಲ್ಲಿ ಗತಿಸಿ ಹೋದಂಥ ಕಥೆಗಳನ್ನೆಲ್ಲ ಮುಂದಕ್ಕೆ ತರ್ತಾ ಇದ್ದಾರೆ BJP ನಾಯಕರು. ಉತ್ತರ ಕೊಡೋಕ್ಕಾಗದೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ, ಇಕ್ಕಟ್ಟಿಗೆ ಸಿಲುಕಿದೆ. ಮಂದಿರದ ವಿಚಾರದಲ್ಲಿ BJPಯ ನಿಲುವು ಸ್ಪಷ್ಟ ಇದೆ. ಅವರು ಆವತ್ತಿನಿಂದಲೂ ಅದನ್ನೇ ಹೇಳಿದ್ದು, ಅಲ್ಲಿ ಮಂದಿರ ಆಗಬೇಕು. ಮಸೀದಿ ಇದ್ದಾಗಲೂ ಹೇಳಿದ್ರು ಅಲ್ಲಿ ಮಂದಿರ ಆಗಬೇಕು. ಮಸೀದಿ ಉರುಳಿದಾಗಲೂ ಹೇಳಿದ್ರು ಅಲ್ಲಿ ಮಂದಿರ ಆಗಬೇಕು. ಉರುಳಿದ ನಂತರ ಕೋರ್ಟ್ ಕೇಸ್ ನಡೀತಾ ಇರುವಾಗಲೂ BJPಯವರು ಹೇಳಿದ್ರು ಮಂದಿರ ಆಗಬೇಕು. ಇವತ್ತೂ ಹೇಳ್ತಿದ್ದಾರೆ ಮಂದಿರ ಆಗಿದೆ. ಸೊ ಅವರ ನಿಲುವು ಸ್ಪಷ್ಟ ಇದೆ. ಕಾಂಗ್ರೆಸ್ ಇದ್ದೇ ಸಮಸ್ಯೆ ಇರೋದು, ಅದೇ ಇವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ BJPಯವರಿಗೆ. ಮಂದಿರದ ರಾಜಕೀಯ ಕ್ರೆಡಿಟು ನಮ್ಮದೇ ಅಂತ BJP ಹೇಳ್ತಾ ಇದೆ. ಹೌದ್ರಿ, ನಮ್ಮ ಕಾರಣಕ್ಕಾಗೇ ಮಂದಿರ ಆಗ್ತಾ ಇರೋದಲ್ಲಿ ಅಂತ ಅದರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ BJP ನಾಯಕರು ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅದು ಅಲ್ಲ ಅಂತ ಹೇಳೋದಕ್ಕೆ ಕಾಂಗ್ರೆಸ್ನವರಿಗೆ ಆಗ್ತಾ ಇಲ್ಲ ಅಥವಾ ಸಾಧ್ಯನೂ ಇಲ್ಲ. ಅದಕ್ಕೆ ಕಾರಣ ಇದೆ. ಮಂದಿರದ ಕ್ರೆಡಿಟ್ ವಿಚಾರದಲ್ಲಿ BJP ಮಂಡಿಸ್ತಾ ಇರುವಂಥ ವಾದ ಇದೆಯಲ್ಲ, ಆ ವಾದದಲ್ಲಿ ಹುರುಳಿದೆ. 1980ರ ಸಂದರ್ಭ, 84ರ ಸಂದರ್ಭ, ಅಯೋಧ್ಯೆಯ ಸರಯೋ ನದಿಯ ದಡದಲ್ಲಿ ನಿಂತು ಒಂದಿಷ್ಟು ಜನ ಒಂದು ಪ್ರತಿಜ್ಞೆ ಮಾಡ್ತಾರೆ. ಮಂದಿರ್ ವಹಿ ಬನಾಯೇಂಗೆ, ಮಂದಿರ ಅಲ್ಲೇ ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆ ಪ್ರತಿಜ್ಞೆ ಮಾಡಿದವರು ಯಾರು ಅಂತಂದರೆ ವಿಶ್ವ ಹಿಂದೂ ಪರಿಷತ್ ಮತ್ತು BJPಯ ನಾಯಕರು 80ರ ಸಂದರ್ಭದಲ್ಲಿ. ಆ ಪ್ರತಿಜ್ಞೆಯನ್ನು ಈಗ ಉಳಿಸ್ಕೊಂಡಿದ್ದಾರೆ. ಕ್ರೆಡಿಟ್ ಯಾರಿಗೆ ಸಿಗಬೇಕು? ಕ್ರೆಡಿಟು BJPಗೆ ಸಿಗಬೇಕು ಅನ್ನುವಂಥ ವಾದ ಇದೆಯಲ್ಲ, ಅದು BJP ನಾಯಕರು ಮಾಡ್ತಾ ಇರೋದು. ಆ ವಾದದಲ್ಲೂ ಹುರುಳಿದೆ. BJP ಮಂದಿರದ ವಿಚಾರದಲ್ಲಿ ಬಹಳಷ್ಟು ಕಳ್ಕೊಂಡಿದೆ. ಬಾಬರಿ ಮಸೀದಿ ಉರುಳಿದಾಗ ಉತ್ತರ ಪ್ರದೇಶದ ಸರ್ಕಾರ ಬಿತ್ತು, BJP ಸರ್ಕಾರ. ಮಧ್ಯಪ್ರದೇಶ ಸರ್ಕಾರ ಬಿತ್ತು, BJP ಸರ್ಕಾರ. ರಾಜಸ್ಥಾನದ ಸರ್ಕಾರ ಬಿದ್ದು ಹೋಯಿತು, BJP ಸರ್ಕಾರ. BJPಯ ಕಾರ್ಯಕರ್ತರು ಗುಂಡಿಗೆ ಬಲಿಯಾದರು. ಕ್ರೆಡಿಟ್ ನಮಗೆ ಸಿಗಬೇಕು ಅಂತ BJP ನಾಯಕರು ಹೇಳ್ತಾ ಇರೋ ತಪ್ಪಿಲ್ಲಿದೆ. ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಈ ಸ್ಥಿತಿ ನಿರ್ಮಾಣ ಆಗಿದೆ. ಕೈ ಗೊಂದಲವನ್ನೇ ಅಸ್ತ್ರವಾಗಿಸಿ ಏಟಿನ ಮೇಲೆ ಏಟು BJP ನಾಯಕರು ಕಾಂಗ್ರೆಸ್ಸಿಗೆ ಕೊಡ್ತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. BJP ನಾಯಕರು ಮಾತನಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಫ್ಲ್ಯಾಶ್ ಬ್ಯಾಕಿಗೆಲ್ಲ ಹೋಗ್ತಾ ಇದ್ದಾರೆ BJP ನಾಯಕರು. BJP ನಾಯಕರು ಮಾತನಾಡಿದ್ದೇನು ನೋಡೋಣ. ಅವ್ರಿಗೆ ಭಾಳಷ್ಟು ಜನ ಅಡ್ವೈಸರ್ ಇದ್ದಾರೆ. ಭಾಳಷ್ಟು ಅಡ್ವೈಸರ್ ಆಗಿದ್ದು ಸಮಸ್ಯೆ ಆಗಿದೆ. 8 ದಿವಸ ಒಬ್ಬೊಬ್ಬರು ಅಡ್ವೈಸ್ ತೊಗೊಂಡು ಒಂದೊಂದು ಥರ ಹೇಳ್ತಾರೆ. ಫಸ್ಟ್ ಅವ್ರು ನೀವು ನಿರಾಕರಣೆ ಮಾಡಿಬಿಡ್ರಿ ಅಂತಂದರು, ಬರಲ್ಲ ಅಂದರು. ಮತ್ತೆ ಯಾರು ಹೇಳಿದ್ರು ಹಿಂಗೆಲ್ಲ ಮಾಡಿಬಿಟ್ರೆ ಲೋಕಸಭಾದಲ್ಲಿ ಹಿನ್ನಡೆ ಆಗುತ್ತೆ, ಹಿಂದೂಗಳು ಓಟ್ ಬೀಳಲ್ಲ ಅಂತ. ನಾನು ಹಿಂದೂ, ನನ್ನ ಹೆಸರಲ್ಲೂ ರಾಮ ಇದೆ, ನಾವು ರಾಮನ ಪೂಜೆ ಮಾಡ್ತೀವಿ ಅಂದರು. ಆಮೇಲೆ ನೀವು ಅಯೋಧ್ಯೆಗೆ ಹೋಗಲ್ಲ ಅಂದಿದ್ದೆ ಒಂದು ದೊಡ್ಡ ಮಿಸ್ಟೇಕ್ ಅಂದಕ್ಕೆ ಆಯ್ತು ಆಮೇಲೆ ಹೋಗ್ತೇನೆ ಅಂದರು. 22ರವರೆಗೂ ನೋಡ್ತಾ ಇರಿ ನೀವು. ದ್ವಂದ್ವ ನಿಲುವು ಅಲ್ಲ, ಎರಡಾದ್ರೆ ದ್ವಂದ್ವ ಅನ್ಬೋದಪ್ಪ. ಹಲವಾರು ಇದ್ರೆ ಏನು ಹೇಳ್ತೀಯ, ನೀನೇ ಬರೀ ಅದನ್ನ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ. ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಕೇವಲ 8 ದಿವಸಗಳಲ್ಲಿ ಧ್ವನಿ ಬದಲಾಯ್ತು. ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು, ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು. ಇವತ್ತು ಹೋಗ್ತೀನಿ, ನಾನು 22ಕ್ಕೆ ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ಅಂತಂದ್ರು. ಇದು ಹಿಂದೂ ಸಮಾಜದ ದಮ್. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.